ಏನಿವತ್ತು ಹುಬ್ಳಿಲಿ ಸ್ನೇಹ ಏನು ನಮ್ಮ ಹೆಣ್ಣು ಹುಡುಗಿಯನ್ನ ಲವ್ ಜಿಹಾದಿ ಮನಸ್ಥಿತಿ ಉಳ್ಳ ಯಾರು ಫಯಾಜ್ ಆಡುವಾಗಲೇ ಕಾಲೇಜ್ ಗ್ರೌಂಡ್ನಲ್ಲಿ ಚುಚ್ಚಿ ಕೊಲೆ ಮಾಡಿರ್ತಾನೆ. ಅವನಿಗೆ ಇಷ್ಟು ಧೈರ್ಯ ಹೇಗೆ ಬಂತು? ಇಡೀ ಜಿಹಾದಿ ಮನಸ್ಥಿತಿ ಬರೀ ಹುಬ್ಳಿಲಲ್ಲ, ಇಡೀ ಭಾರತದ ಎಲ್ಲ ಕಡೆ ಹರಿದಾಡ್ತಾ ಇದೆ. ಸ್ನೇಹಿತರೆ, ಬಾಂಧವರೇ, ಈ ಜಿಹಾದಿ ಮನಸ್ಥಿತಿ ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಪರಿಸ್ಥಿತಿನೂ ಹೀಗೆ ಇರುತ್ತದೆ. ನಾವು ಜಾಗೃತ ಆಗಬೇಕು. ನಮ್ಮ ಹಿಂದೂ ಹೆಣ್ಣು ಮಕ್ಕಳು ಇವತ್ತು ಯಾರು ಹುಬ್ಳಿ ಕಾರ್ಪೊರೇಟ್ ಹೆಣ್ಮಕ್ಳು ಲವ್ ಜಿಹಾದಿ ಬಲೆಗೆ ಇವತ್ತು ನಿರಾಕರಿಸಿದ್ದಕ್ಕೆ ಅವನ್ನ ಚುಚ್ಚಿ ಕೊಲೆ ಮಾಡಿದಾರೋ, ನಮ್ಮ ಹೆಣ್ಣು ಮಕ್ಕಳಿಗೂ ಅದೇ ಪರಿಸ್ಥಿತಿ ಆಗಬಾರ್ದು. ಇವತ್ತು ಅಲ್ಲಿ ನಾಳೆ ಇಲ್ಲಿ ಅಕ್ಕಪಕ್ಕ ಆಗಬಾರ್ದು. ಜಾಗೃತರಾಗಬೇಕು. ಈ ಜಿಹಾದಿ ಮನಸ್ಥಿತಿಗಳು ಹೋಗಬೇಕು. ಯಾಕೆ ಹಿಂಗಾಗ್ತದೆ? ಬರೀ ಹಿಂದೂ ಹೆಣ್ಮಕ್ಳಿಗೆ ಯಾಕೆ ಆಗ್ತದೆ? ನಮ್ಮ ಹೆಣ್ಮಕ್ಳು ಸುರಕ್ಷಿತ ಇಲ್ವಾ? ನಮ್ಮ ಭಾರತದಲ್ಲಿ ಸುರಕ್ಷಿತ ಇಲ್ವಾ? ಎಲ್ಲ ಸೌಲಭ್ಯ, ಎಲ್ಲ ರೀತಿಯ ಸೆಕ್ಯೂರಿಟಿ ಇದ್ರೂ ನಮ್ಮ ಭಾರತದಲ್ಲಿ ನಮ್ಮ ಹಿಂದೂ ಮಕ್ಕಳಿಗೆ ಈ ಪರಿಸ್ಥಿತಿ ಆಗ್ತಾಯಿದೆ ಅಂದರೆ ನಾವು ಯೋಚನೆ ಮಾಡಬೇಕು. ಮುಂದೆ ಈ ಜಿಹಾದಿ ಮನಸ್ಥಿತಿಗಳು ಹೆಚ್ಚಾದರೆ ನಮ್ಮ ಪರಿಸ್ಥಿತಿ ಏನಾಗ್ಬೋದು ಅನ್ನೋದನ್ನು ನಾವು ಜಾಗೃತರಾಗಿ ಈ ಫಯಾಜ್ನ ತಕ್ಷಣ ಗಲ್ಲಿಗೇರಿಸಬೇಕು. ಯಾರು ಈ ಫಯಾಜ್ ಇದಾನೋ ಅವನ್ನ ತಕ್ಷಣ ಗಲ್ಲಿಗೇರಿಸಬೇಕು. ಇಲ್ಲ ಅಂದರೆ ಈ ಸರ್ಕಾರ ಯಾರು ಈ ರೀತಿ ಲವ್ ಜಿಹಾದಿ ಮನಸ್ಥಿತಿ ಉಳ್ಳುವಂತಹ ಕ್ರೂರಿಗಳಿದ್ದಾರೆ ಅಂಥವ್ರನ್ನ ಗುಂಡಿಕ್ಕಿ ಕೊಲ್ಲಬೇಕು. ಇಲ್ಲ ಅವನ್ನ ಬಿಟ್ಟು ತಕ್ಷಣ ಅಂಥವ್ರು ಅಲ್ಲೇ ರೋಡ್ಸ್ದಲ್ಲೇ ಹೊಡಿಲಿಕ್ಕೆ ಬಿಡಬೇಕು. ಇದು ನನ್ನ ಆಗ್ರಹ.